ಇದು ಖ್ಯಾತ ಬರಹಗಾರ ಕನ್ನಡದ ಆಸ್ತಿ ಎಂದೇ ಖ್ಯಾತರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹುಟ್ಟೂರು ಮಾಸ್ತಿ. ಮಾಲೂರಿನಿಂದ ಮಾಸ್ತಿಗೆ ಹೋಗುವ ಮಾರ್ಗದ ರಸ್ತೆ ಅಭಿವೃದ್ಧಿಗೆ ಶಾಸಕರು ಚಾಲನೆ ನೀಡಿದ್ದಾರೆ. ಆದರೆ ಶಾಸಕರ ನಿರ್ಧಾರ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಶಾಪವಾಗಿ ಪರಿಣಮಿಸಿದೆ. ಜಲ್ಲಿ ಹಾಕವ್ರೆ, ಧೂಳು ಸುರಿದವ್ರೆ, ಹೊಗೆ ಏಳ್ತಾ ಇದೆ. ಬೈಕ್ನಲ್ಲಿ ಓಡಾಡುವ ಜನರಿಗೆ ಧೂಳಲ್ಲೇ ಅಭಿಷೇಕ. ಇದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಅಂತರರಾಜ್ಯ ರಸ್ತೆ. ಹಲವು ವರ್ಷಗಳಿಂದ ರಸ್ತೆ ಗುಂಡಿ ಬಿದ್ದು ಹದಗೆಟ್ಟಿರುವ ಪರಿಣಾಮ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಮಾಡಿದ್ದ 50 ಕೋಟಿ ಅನುದಾನದಲ್ಲಿ ಶಾಸಕ KY ನಂಜೇಗೌಡ ಈ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ರು. 23 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಕ್ಕೆ ಯೋಜನೆಯನ್ನ ರೂಪಿಸಲಾಗಿತ್ತು. 4 ತಿಂಗಳ ಹಿಂದೆ ರಸ್ತೆ ಕೇಳಲಾಗಿದೆ. ಆದರೆ ಕಾಮಗಾರಿ ಮಾತ್ರ ಕುಂಟುತ್ತಿದೆ. ಮಾಲೂರಿನ ಮಂಗಾಪುರ ಗೇಟ್ನಿಂದ ರಾಜೇನಹಳ್ಳಿ ಗೇಟ್ವರೆಗೂ ಸುಮಾರು 7 ಕಿಲೋಮೀಟರ್ ರಸ್ತೆಯಾಗಿದ್ದು, ಜಲ್ಲಿ ಸುರಿದು ಸುಮಾರು 1.5 ತಿಂಗಳು ಕಳೆದರೂ ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ. ಈ ರಸ್ತೆಯಲ್ಲಿ ವಾಸವಿರುವ ಜನರು ಧೂಳಿನಿಂದ ಕಂಗೆಟ್ಟಿದ್ದಾರೆ. ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಷ್ಟು ಧೂಳು ಏಳುತ್ತಿದ್ದು, ಒಂದು ಬಸ್ ಹೋದ ಬಳಿಕ 100 ಮೀಟರ್ ರಸ್ತೆಯೇ ಕಾಣದಂತೆ ಮುಚ್ಚಿ ಹೋಗ್ತಾ ಇದೆ. ಎಲ್ಲ ಗಾಬ್ ತುಂಬ್ಕೊಂಡೈತೆ. ಮಟ್ಟಗಳ್ಕ ಮನೆಗಳ್ಕ ಸಾಮಾನುಗಳ್ಕ ಕಣ್ಣು ಬಿಡಾಕೆ ಆಗೋದು. ನಮಗೆ ಎಲ್ಲ ತುಂಬ್ಕೊಂತೈತೆ. 2 ತಿಂಗಳು 3 ತಿಂಗಳು ಆಯಿತು, ಎಲ್ಲಿ ರೋಡ್ ಮಾಡಿ ಹಾಕೇ ಇಲ್ಲ. ಜಲ್ಲಿ ಹಾಕವ್ರೆ, ಯಾವಾಗ 3 ದಿನಕ್ಕೆ 4 ದಿನಕ್ಕೆ ಒಂದೊಂದ್ಕಿಂತ ನೀರು ಬಿಡ್ತಾನೆ ಓಟಾನೆ. ಕಳ್ಳೇನಾರ ಬಿಡಾಕತ್ತೈತೆ ನೋಡು. ಆ ಗಾಡಿಗಳು ಬರೋ ಫಸ್ಟ್ ನಾವೇ ಮುಚ್ಕೋಬೇಕು, ಮೂತಿ ಮಕ್ಕಲ್ಲ. 3 ತಿಂಗಳಾಯ್ತು ರೋಡು, ಹೋಗೋಕ್ಕಾಗಲ್ಲ. ಹೆಂಗಸರು ಮಕ್ಕಳು ಬಂದರೆ ಹೋಗೋಕ್ಕಾಗಲ್ಲ ಸರ್. ಹೆಂಗೆ ಸರ್ ಓಡಾಡೋದು? ಡೈಲಿ ನಾವು ಅಪ್ ಆ್ಯಂಡ್ ಡೌನು ದುಡಿಯೋಕೆ ಹೋಗೋದು. ದುಡ್ದಿಲ್ಲ ಅಂದರೆ ಆಗಲ್ಲ ಜೀವನ. ಹೆಂಗೆ ಸರ್ ಹಿಂಗೆ ಮಾಡಿದ್ರೆ? ನೋಡಿರಿ ರೋಡ್ ನೋಡಿರಿ, ಗಾಡಿಗಳು ಯಾವ್ದು ನೋಡಿರಿ, ಅಲ್ಲಿ ಬಂದರೆ ಆಗಲ್ಲ. ಎಷ್ಟು ಜನ ಹೇಳಿರಿ, ನೀರು ಹಾಕಲ್ಲ. ದಿನಕ್ಕೆ 3 ಸಲ ಹಾಕ್ತಾಯಿದ್ರು ಫಸ್ಟು. ಇವಾಗ ಬಂದ್ಕಿಂತನೂ ನೀರು ಹಾಕಲ್ಲ. ಗಾಡಿಗಳು ಹೋಗಿದ್ರೇನು ಧೂಳು, ಹಿಂದೆ ಹೋಗೋಕ್ಕಾಗಲ್ಲ ಗಾಡಿಗಳು ಸರ್. ಧೂಳಿನ ತೀವ್ರತೆಯಿಂದ ರಸ್ತೆ ಬದಿಯ ಮನೆಗಳು ಹಾಗೂ ಗಿಡ ಮರಗಳೆಲ್ಲವೂ ಸಂಪೂರ್ಣವಾಗಿ ಧೂಳಿನಿಂದ ಮುಳುಗಿ ಹೋಗಿವೆ. ರಸ್ತೆ ನಿರ್ಮಾಣಕ್ಕೆ ಹಾಕಿರುವ ಜಲ್ಲಿ ರಸ್ತೆಯಲ್ಲಿ ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಸ್ಕಿಡ್ ಆಗಿ ಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡ ಹೂಡಿ ವಿಜಯಕುಮಾರ್ ಮಾತನಾಡಿ, ಅನುದಾನ ಎಷ್ಟು ಬಂದಿದೆ ಎಂಬುದು ಮುಖ್ಯವಲ್ಲ, ಕೆಲಸ ಎಷ್ಟು ಆಗಿದೆ ಅನ್ನೋದು ಮುಖ್ಯ. ಎಲ್ಲೂ ಕೆಲಸಗಳು ಆಗ್ತಿಲ್ಲ ಎಂದಿದ್ದಾರೆ. ನೋಡಿ, ಇವತ್ತು ಮಾಸ್ತಿಗೆ ಹೋಗೋಂಥ ರಸ್ತೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಕನಿಷ್ಠ ಒಂದು 1 ಮಂತ್ ಆಗ್ತಾ ಇದೆ ಇವತ್ತಿಗೆ ಕೆಲಸನ. ಆ ರಸ್ತೆನ ಕಿತ್ತಾಕ್ಬಿಟ್ಟು ಹೊಸದಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಏನಿದೆಯೋ ರಸ್ತೆನ ಅದನ್ನೇ ಆಸ್ಪಾಟಿಂಗ್ ಒಂದಡಿ ಆಸ್ಪಾಟಿಂಗ್ ಮಾಡಿದ್ರೂ ಬಂಗಾರಕ್ಕೆ ಇರ್ತಾಯಿತ್ತು. ಬೇರೆ 3 ದಿವಸದಲ್ಲಿ ಕೆಲಸ ಮುಗ್ದೋಗ್ತಾ ಇತ್ತು. ಇವರು ಒಂದು ಇದಕ್ಕೋಸ್ಕರ ಇವ್ರು ಯಾರ ಕಡೆಯವರು ಟೆಂಡರ್ಗಳು ತೊಗೊಂಡು ಅದು ಕೂಡ ಕಾಮಗಾರಿಕೆ ಕೂಡ ಕಾಮಗಾರಿಕೆ ವೆಟ್ಮಿಸ್ ಸರಿಯಾಗಿ ಹಾಕಿಲ್ಲ, ಎಂಥದ್ದು ಇಲ್ಲ, ಎಲ್ಲ ಜಲ್ಲಿಗಳು ಈಗಲೇ ಎದ್ದುಬಿಟ್ಟಿದೆ ಅಂತ ಒಂದು ಪರಿಸ್ಥಿತಿ ಇದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಾಲೂರು ಮಾಸ್ತಿ ಮಾರ್ಗದ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ಕೊಟ್ಟಿದ್ದಾರೆ. ಆದರೆ ಚೆನ್ನಾಗಿದ್ದ ರಸ್ತೆಯನ್ನ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಕಿತ್ತು ಹಾಕಲಾಗ್ತಾ ಇದೆ ಅನ್ನೋ ಆರೋಪವೂ ಇದೆ. ಧೂಳಿನಲ್ಲಿ ಮಿಂದು ಪರದಾಡ್ತಿರುವ ಜನರ ಸಮಸ್ಯೆಗೆ ಶಾಸಕ ನಂಜೇಗೌಡ ಅವರೇ ಪರಿಹಾರ ಕೊಡಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.